ಲೋಕಸಭೆ ದಾಂಧಲೆ ಪ್ರಕರಣ ಸಂಬಂಧ ತನಿಖಾ ತಂಡ ಈಗಾಗಲೇ ಪ್ರತಾಪ್ ಸಿಂಹ ಅವರ ಹೇಳಿಕೆಯನ್ನು ಪಡ್ಕೊಂಡಿದೆ. ತನಿಖಾ ತಂಡ ವರದಿ ನೀಡಿದ ನಂತರ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ಈಗ ಪ್ರಹ್ಲಾದ್ ಜೋಶಿ ಅವರು ತಿಳಿಸಿದ್ದಾರೆ. ಜೊತೆಗೆ ಇದು ಪ್ರಕರಣ ಸಂಬಂಧ ಇದೇ ಮೊದಲ ಬಾರಿಗೆ ರಾಜ್ಯಕ್ಕೆ ಪ್ರತಾಪ್ ಸಿಂಹ ಅವರು ವಾಪಸ್ಸಾಗಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದ ಹಾಗೆ ಅವರು ಏನನ್ನೂ ರಿಯಾಕ್ಟ್ ಮಾಡಿಲ್ಲ. ಸಚಿವ ರಾಮಲಿಂಗಾರೆಡ್ಡಿ ಅವರು ಮಾತನಾಡ್ತಾ ಒಂದೊಮ್ಮೆ ಕಾಂಗ್ರೆಸ್ ಸಂಸದರು ಪಾಸ್ ಕೊಟ್ಟಿದ್ದರೆ ನೀವು ಹೀಗೆ ಮಾಡ್ತಿದ್ರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ತನಿಖಾ ತಂಡ ಇನ್ನೂ ಮೈಸೂರಿನಲ್ಲಿಯೇ ಬೀಡು ಬಿಟ್ಟಿದೆ. ಸಲೂನ್ ಸೂರಪ್ಪ ಹೇಳಿಕೆಯನ್ನ ಮತ್ತು ಮನೋರಂಜನ್ ಹೇಳಿಕೆಯನ್ನ ತಾಳೆ ಹಾಕ್ತಾ ಇದ್ದಾರೆ. ಸಾಮ್ಯತೆ ಸಿಗ್ತಾ ಇಲ್ಲ, ಹಾಗಾಗಿ ತನಿಖೆಯನ್ನು ಮುಂದುವರೆಸಿದ್ದಾರೆ. ಮಾಧ್ಯಮಗಳ ಕ್ಯಾಮೆರಾ ಕಂಡ ಕೂಡಲೇ ಸೂರಪ್ಪ ಎಸ್ಕೇಪ್ ಆಗಿದ್ದಾರೆ. ಪ್ರಮುಖ ಆರೋಪಿ ಲಲಿತ್ ಜಾನನ್ನ 15 ದಿನ ಕಸ್ಟಡಿಗೆ ಪಡೆದುಕೊಳ್ಳಲಾಗಿದೆ. ಸ್ಪೀಕರ್ ಅವರ ಒಂದು ಅಧೀನದಲ್ಲಿ ಸ್ಪೀಕರ್ ಇದನ್ನ ಇನ್ವೆಸ್ಟಿಗೇಷನ್ ಕೊಟ್ಟಿದ್ದಾರೆ. ಇನ್ವೆಸ್ಟಿಗೇಷನ್ ಆದ ನಂತರ ಮುಂದಿನ ಏನೇನು ಕ್ರಮ ಕೈಗೊಳ್ಳೋದು ಎಲ್ಲವನ್ನು ಕೈಗೊಳ್ತೀವಿ. ಒಂದು ಸಣ್ಣ ಬೈಟ್ ಏನಿಲ್ಲ ಸರ್. ಅಲ್ಲ ಸಿದ್ದರಾಮಯ್ಯನವರು ಪ್ಲೀಸ್ ಪ್ಲೀಸ್ ನಾನು ಹೇಳಿದ್ದೇನೆ. ನಾನು ಜರ್ನಲಿಸ್ಟ್ ಅಣ್ಣ, ನಿಮ್ಮ ವೃತ್ತಿನ ಭಾಳ ವರ್ಷ ಮಾಡಿದ್ದೀನಿ. ಅದಕ್ಕೆ ಅಲ್ಲ ಆಯ್ತು ಮಾತಾಡ್ತೀನಿ ಪ್ಲೀಸ್. ಅದೇ ನಾವು ಯಾರಾದರೂ ಕಾಂಗ್ರೆಸ್ ಎಂಪಿಗಳು ಕೊಟ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಬಿಜೆಪಿಯವರು ಬೊಬ್ಬೆ ಹೊಡೆದು ಬಿಡೋರು. ಪ್ರತಾ ಅವ್ರ ಪಾರ್ಟಿ ಅವರಲ್ವಾ, ಎಲ್ಲ ಹರೀಶ್ಚಂದ್ರರು. ಅದಕ್ಕಿಂತ ಮಾತಾಡಿ ತನಿಖೆ ಮಾಡ್ತಾ ಇದ್ದಾರಲ್ಲ, ಅದ್ರ ಬಗ್ಗೆ ಎಲ್ಲ ಕಾಮೆಂಟ್ ಮಾಡೋಕ್ಕಾಗಲ್ಲ. ನಾನು ಜರ್ನಲಿಸ್ಟ್ ಅಂತ ನೀವು ಯಾವ ರಿಪೋರ್ಟರ್ ಆಗಿದ್ರಿ? ನೀವು ಎಂದೋ ರಿಪೋರ್ಟರ್ ಆಗಿಲ್ಲ. ನಾನು ಜರ್ನಲಿಸ್ಟ್ ಅಲ್ವಾ ಅಂತಂದರೆ ಏನೀಗಾಗಿದ್ದರೆ ಜರ್ನಲಿಸ್ಟ್ ಆಗಿದ್ದರೆ ಅದಕ್ಕೇನು ಮಾಡೋಣ? ತನಿಖಾ ಹಂತದಲ್ಲಿದೆ, ನಾನು ರಿಯಾಕ್ಟ್ ಮಾಡಲ್ಲ, ಅದು ಬೇರೆ ವಿಚಾರ. ನಾನು ಜರ್ನಲಿಸ್ಟ್ ಆಗಿದ್ರೆ ಏನು ಮಾಡಬೇಕು? ವೆನ್ ವರ್ ಯು ರಿಪೋರ್ಟರ್, ಯು ಆರ್ ನೆವರ್ ಎ ರಿಪೋರ್ಟರ್. ಯಾವತ್ತು ರಿಪೋರ್ಟರ್ ಆಗಿದ್ರಿ? ನಾನು ಜರ್ನಲಿಸ್ಟ್ ಅಲ್ವಾ ಅಂತಂದರೆ ಹಂಗನ್ಬಿಟ್ಟು ನಾವು ಬಾಮಿಚ್ಕೊಂಡಿರ್ಬೇಕಾ? ಕೊಡೋದ್ರೆ ಕೊಡಬೇಕು ಹೇಳಿಕೆ, ಇಲ್ಲರಿ ಇಲ್ಲಪ್ಪ. ಓಹೋ, ಒಳ್ಳೆ ಕತೆ ಆಯ್ತಲ್ಲ ಇದು ನಮಗೆ. ಹಾಂ, ಇನ್ನು ಅವ್ರದ್ದು ಹೇಳಿಕೆ ದಾಖಲೆ ಮಾಡಿದಾರಂತೆ. ಅದೇನು ಸೀಕ್ರೆಟಾಗಿ ಮಾಡ್ಕೊಂಡಿದ್ದಾರೆ, ಏನು ಕತೆ ಅದು? ಯಾಕೆ ಯಾರು ಕ್ಯಾಮ್ರಾ ತಗೊಂಡೋಗ್ಬಿಟ್ಟು ಅವ್ರು ಹೇಳಿಕೆ ತಗೋತಾ ಇದ್ದಾಗ ಹೋಗ್ತಾ ಇದ್ದಾರೆ ಹೇಳಿಕೆ ರೆಕಾರ್ಡಿಂಗಿಗೆ ಅಂತ ತೋರಿಸ್ಬಿಡ್ತಾರೆ ಅಂತನ? ಅವು ಸಿಟ್ಕೊಳ್ಳೋದು ಏನಿದೆ ಅದರಲ್ಲಿ? ಹಿ ಹ್ಯಾಡ್ ಟು ಬಿ ಕಾಲ್ಡ್ ಫಾರ್ ಇನ್ವೆಸ್ಟಿಗೇಷನಲ್ಲಿ. ಏನು ಅವ್ರನ್ನ ಬಿಟ್ಬಿಟ್ಟು ಇನ್ವೆಸ್ಟಿಗೇಷನ್ ಮಾಡೋಕ್ಕಾಗ್ತಿತ್ತಾ ನಿಮ್ಮ ಕೈಯಲ್ಲಿ? ಪಾಸ್ ಕೊಟ್ಟಿದ್ರಿಂದಾನೆ. ಮತ್ತೆ ಸಂಸತ್ ಭದ್ರತಾ ವೈಫಲ್ಯದ ಬಗ್ಗೆ ಪ್ರಶ್ನೆ ಮಾಡಿದ ಸಂಸದನ್ನು ದೊಡ್ಡ ಸಂಖ್ಯೆ ಸಸ್ಪೆಂಡ್ ಮಾಡಿದೆ. ಇವತ್ತು INDIA ಇಂಡಿ ದೇಶಾದ್ಯಂತ ಪ್ರತಿಭಟನೆ ಮಾಡಿದ್ರು. ಜಂತರ್ ಮಂತರ್ನಲ್ಲಿ ಸೇವ್ ಡೆಮಾಕ್ರಸಿ ಅಂತ. ಸ್ಮೋಕ್ ಬಾಂಬ್ ಹಾಕಿದ ಕೂಡಲೇ BJP ಅವರೆಲ್ಲ ಓಡೋದ್ರು ಅಂತಾರೆ. ಇಲ್ಲ ರೀ, ರಾಹುಲ್ ಗಾಂಧಿ ಅವ್ರು ಸುಮ್ಮನೆ ಹೇಳ್ತಿರಪ್ಪ. ಅಲ್ಲಿ ವಿಜುವಲ್ಸಲ್ಲಿ ನಿಮ್ಮ ಪಕ್ಕನೇ ನಮ್ಮ ಮುನ್ಸ್ವಾಮಿ ನಿಂತಿರೋದಿದೆ. ನೀವು ನಿಂತಿರೋ ಜಾಗದಲ್ಲೇ ನಿಮ್ಮ ಪಕ್ಕದಲ್ಲೇ ನೀವು ಸೊಂಟದ ಮೇಲೆ ಕೈ ಇಟ್ಕೊಂಡಿದ್ದೀರಿ, ಅವರು ಸೊಂಟದ ಮೇಲೆ ಕೈ ಇಟ್ಕೊಂಡು ನಿಂತಿದ್ದಾರೆ. ಒಳ್ಳೆ ಸುಮ್ಮನೆ ಹೊಡಿತಾರ್ರಿ ಇವರು. ಮಾಧ್ಯಮಗಳ ವಿರುದ್ಧನೂ ಹರಿಯಾದ್ರು. ಯಾಕೆ? ಯಾವ ಮಾಧ್ಯಮನೋ ಕರೆಕ್ಟಾಗಿ ಹೇಳ್ರಪ್ಪ. ಇನ್ಮೇಲಿಂದ ಮಾಧ್ಯಮ ಅಂದರೆ ಯಾವುದು, ನ್ಯಾಷನಲ್ಲು, ಲೋಕಲ್ಲು, ಯಾವುದು ಕರೆಕ್ಟಾಗಿ ಹೇಳ್ಬಿಟ್ಟು ಹೇಳಿಪ್ಪ. ನಾವೆಲ್ಲ ಒಟ್ಟಾಗಿದ್ದೀವಿ ಅಂದರು. ಆಲ್ ರೈಟ್, ನೋ ಪ್ರಾಬ್ಲಮ್. ಶರದ್ ಪವಾರ್ ಮಾತಾಡಿದ್ದಾರೆ. ಇಲ್ಲಿ ಬೆಂಗಳೂರಿನಲ್ಲೂ KPCC ಪ್ರತಿಭಟನೆನ ಮಾಡಿದೆ. 5 ರಾಜ್ಯದಲ್ಲಿ 4 ರಾಜ್ಯ ಗೆದ್ದು ಬಿಟ್ಟಿದೀವಿ ಅಂತ, 4-3 ರಾಜ್ಯ ಆ ಗೆದ್ದಿದೀವಿ ಅಂತ ಬೀಗ್ ತಂದಲ್ಲಿ ನಾವು ಏನ್ ಬೇಕಾದ್ರೂ ಮಾಡಬಹುದು ಅಂತ ತೀರ್ಮಾನವನ್ನು ಮಾಡಿದ್ದಾರೆ. INDIA ಕೂಟದಲ್ಲಿ ಅಸಮಾಧಾನ ಸ್ಫೋಟಿಸಿದೆ. ಅದರಲ್ಲೂ ಮಲ್ಲಿಕಾರ್ಜುನ ಖರ್ಗೆನ ಪ್ರಧಾನಿ ಅಭ್ಯರ್ಥಿಯಾಗಿಸುವ ಪ್ರಸ್ತಾಪ ಬಂದ ಕೂಡಲೇ ಬಿಹಾರ ಸಿಎಂ ನಿತೀಶ್ ಕುಮಾರ್ ಮುನ್ಸ್ಕೊಂಡಿದ್ರು, ಮೌನಕ್ಕೆ ಶರಣಾಗಿದ್ರು ಅಂತ ವಿಚಾರಗಳು ಕೇಳಿಬಂತು. ನಿನ್ನೆ ರಾತ್ರಿ ನಿತೀಶ್ ಕುಮಾರ್ಗೆ ಕರೆ ಮಾಡುವಂತಹ ರಾಹುಲ್ ಗಾಂಧಿ ಅವರನ್ನ ಓಲೈಸೋಕೆ ಯತ್ನವನ್ನ ನಡೆಸಿದ್ದಾರಂತೆ. ಪ್ರಧಾನಿ ಹುದ್ದೆಗೆ ಖರ್ಗೆ ಹೆಸರು ಪ್ರಸ್ತಾಪ ಮಾಡುವ ವಿಚಾರ ನಮಗೆ ಗೊತ್ತಿರಲಿಲ್ಲ ಅಂತ ಅವ್ರಿಗೆ ಹೇಳಿ ಬೇಸರವನ್ನ ಮಾಡಿಕೊಳ್ಬೇಡಿ ಅಂತ ಹೇಳಿದ್ದಾರಂತೆ. ಇದೇ ವೇಳೆ ಮಹತ್ವದ ಬೆಳವಣಿಗೆಯಲ್ಲಿ ನಿತೀಶ್ರನ್ನ ಪ್ರಧಾನಿ ಅಭ್ಯರ್ಥಿ ಅಂತ ಬಿಂಬಿಸಬೇಕು ಎನ್ನುವ ಬೇಡಿಕೆಯಿಂದ JDU ಹಿಂದೆ ಸರಿದಿದೆ. ಟೀಮ್ INDIA ಮಂತ್ರವನ್ನ ಜಪಿಸಿದೆ. ಇನ್ನು ಖರ್ಗೆಯನ್ನ ಪ್ರಧಾನಿ ಅಭ್ಯರ್ಥಿ ಮಾಡಿ ಎಂದು ಸಲಹೆ ಬಂದಿದೆ. ಆ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಸಿಎಂ ಹೇಳಿದ್ದಾರೆ. ಅಭಿಪ್ರಾಯ ಏನೂ ಇಲ್ಲ. ಇಂಡಿಯಾದವರು ಯಾರನ್ನು ತೀರ್ಮಾನ ಮಾಡ್ತಾರೆ ಅದನ್ನು ನೋಡೋಣ. ಮುಂದೆ ಇನ್ನು ಚುನಾವಣೆನೇ ಆಗಿಲ್ವಲ್ಲ, ಇಂಡಿಯಾದಲ್ಲಿ ತೀರ್ಮಾನ ಆಗಬೇಕು. ಅವ್ರು ಸಜೆಸ್ಟ್ ಮಾಡಿದ್ದಾರೆ. ಮಮತಾ ಬ್ಯಾನರ್ಜಿ ಸಜೆಸ್ಟೆಡ್. ಇವ್ರಿಗೆ ಹಿಂದುಳಿದವರು, ದಲಿತರು ಅನ್ನೋದು ರಾಜಕೀಯ ದಾಳ. 100% ನರೇಂದ್ರ ಮೋದಿ ಎದುರಿಗೆ ಸೋಲ್ತೀವಿ ಅನ್ನೋದು ತೀರ್ಮಾನ ಆದಾಗ, ಸೋಲಂತ ಸಂದರ್ಭದಲ್ಲಿ ನಿಮ್ಗೆ ಇದ್ದಕ್ಕಿದ್ದಂಗೆ ಮಲ್ಲಿಕಾರ್ಜುನ್ ಖರ್ಗೆ ನೆನಪಾಯ್ತು. ನಾನು ಅವ್ರನ್ನ ಮಾಡ್ತಾರೋ, ಆಮೇಲೆ ಅವ್ರು ಸೋಲ್ತಾರೋ, ಮೋದಿ ಗೆಲ್ತಾರೋ, ಅವ್ರು ಸೋಲ್ತಾರೋ, ಇವ್ರು ಸೋಲ್ತಾರೋ, ಎಲ್ಲ ಚುನಾವಣೆಲಿ ಹೋಗುತ್ತೆ. ಬಟ್ ನಿತೀಶ್ ಕುಮಾರ್ಗೆ ನೀವು ಒಬ್ಬರೇ ಲೀಡ್ರು ಅಂತಾರೆ. ಈಗ ಖರ್ಗೆ ಲೀಡರ್ ಅಲ್ವಾ? ಹಾಗಾರೆ ಅರ್ಹತೆ ಇಲ್ವಾ? ಏನು ಯಾವನು ಹೇಳ್ದವನು ಇಲ್ಲ ಅಂತ? ನಿತೀಶ್ ಕುಮಾರ್ ಏನು ಚೀಪ್ ಲೈಸೆನ್ಸ್ ಇದು ಸರ್ಟಿಫಿಕೇಶನ್ ಇನ್ಸ್ಪೆಕ್ಟರ್ ಈ ದೇಶದಲ್ಲಿ? ನಿತೀಶ್ ಕುಮಾರ್ ಯಾರು ಅಂತ ಕರ್ನಾಟಕದಲ್ಲಿ ಯಾರು ಗೊತ್ತಿದೆ? ಹಂಗಾರೆ ಹೂ ಆರ್ ಯು ಅಂತೀವಿ. ನೀವೇನೋ ಅಪೋಸಿಷನ್ ಪಾರ್ಟಿನಲ್ಲಿದ್ದು 3 ಸರಿ BJP ಜೊತೆ ಹೋಗಿ 16 ಸರಿ ವಾಪಸ್ ಬಂದು 86 ಸರಿ ಮತ್ತೆ ಸೇರ್ಕೊಳ್ಳೋ ಗಿರಾಕಿ ಆದರೆ ನಿಮ್ಮನ್ನ ಯಾಕೆ ಮಾಡಬೇಕು? ಖರ್ಗೆನೇ ಯಾಕೆ ಮಾಡಬಾರ್ದು?
ಏನು ಹಿಂದಿ ಹಾರ್ಟ್ಲ್ಯಾಂಡು, ಹಿಂದಿ ಭಾಷಿಕ ಪ್ರದೇಶದಿಂದ ಬರೋರು ಮಾತ್ರನಾ? ಅವ್ರನ್ನ ಮಾತ್ರ ಏನು ಬೇರೆಯವರೆಲ್ಲ ಏನು ಅಯೋಗ್ಯರ ಹಂಗಾರೆ? ನೀ ಹಿಂದಿ ಕಲ್ತ್ಕೋಬೇಕು ಅಂತ ಸ್ಟಾಲಿನ್ಗೆ ಹೇಳಿದ್ದಕ್ಕೆ, ಸ್ಟಾಲಿನ್ ಆಗಿದ್ದಕ್ಕೆ ಕೇಳಿಸ್ಕೊಂಡು ಕೂತಿದ್ದಾರೆ. ನಾನಾಗಿದ್ದರೆ ದಾಚೆ ಹೋಗ್ತಿದ್ದೆ, ಇವಾಗ ಅಪ್ಪ ನೀನು ಹಿಂದಿ ಹಿಡ್ಕ, ನೀನು ಭದ್ರವಾಗಿ ಅಂತ ಅಂದ್ಬಿಟ್ಟು. ನಮಗೆ ಅವಶ್ಯಕತೆ ಇಲ್ಲ. ನೀನು ಕಲ್ತ್ಕೊ, ಹಂಗಾರೆ ತಮಿಳು ಅನ್ಬೇಕಾಗಿತ್ತಲ್ಲಿ. ಒಳ್ಳೆ ಕಥೆ ಆಯ್ತಿದ್ದು, ಯಾಕೆ ಆಗ್ಬಾರ್ದು? ಅದು ಏನಾಗುತ್ತೋ ಫಲಿತಾಂಶ ಆಮೇಲೆ. ಖರ್ಗೆ ಆಗ್ತಾರೋ, ಮೋದಿ ಆಗ್ತಾರೋ, ಜನ ಇವ್ರನ್ನ ಸೋಲಿಸ್ತಾರೋ, ಅವ್ರನ್ನ ಗೆಲ್ಲಿಸ್ತಾರೋ. ಈಗ ಗೆದ್ದ ಮೇಲೆ ಅನ್ನೋ ತೀರ್ಮಾನಕ್ಕೆ ಬಂದಿದೆ. ದೇವೇಗೌಡರ ಕುಟುಂಬದ ಜೊತೆ ಮೀಟಿಂಗ್ ಆಯಿತು, ಬಿಜೆಪಿ ಅವ್ರದ್ದು ಪ್ರೈಮ್ ಮಿನಿಸ್ಟರ್ ಜೊತೆ ಎಲ್ಲ. ಆಮೇಲೆ ಬಿಜೆಪಿ ಅವ್ರ ಜೊತೆ ಮಾತಾಡಿದಾರಂತೆ. ಈಗೇನು ಹೆಚ್ಚು ಕಡಿಮೆ ಮಾತಾಡ್ಕೊಂಡಿದ್ದಾರಂತಪ್ಪ. ಅದೇನು 4 ಸೀಟ್ ಇವ್ರಿಗೆ, 24 ಅವ್ರಿಗೆ ಅಂತ. ನಮಗೇನು ಗೊತ್ತಿಲ್ಲ ಇನ್ನೂ ಅಧಿಕೃತವಾಗಿ. ಅದರಲ್ಲಿ ಲೆಕ್ಕಾಚಾರ ಏನು, ಸೀಟ್ ಹಂಚಿಕೆ 24-4 ಅಂತೆ. ಹಳೆ ಮೈಸೂರಿನಲ್ಲಿ 4 ಸ್ಥಾನ ಬಿಟ್ಕೊಡ್ಬೇಕು ಜೆಡಿಎಸ್ಗೆ. ಹಳೆ ಮೈಸೂರಲ್ಲೇ ಬಿಟ್ಕೊಡ್ಬೇಕು, ಇನ್ನು ಎಲ್ಲಿಂದ ಬಿಟ್ಕೊಡ್ತೀರಿ ಹೊಸ ಕಡೆ ನೀವು? 4ರಲ್ಲಿ 3 ಕ್ಲಿಯರ್ ಅಂತ, ಇನ್ನು 1 ಗೊತ್ತಿಲ್ಲ. ಮಂಡ್ಯ, ಹಾಸನ, ಕೋಲಾರ ಆದಮೇಲೆ ಇದು ಮೈಸೂರು, ತುಮಕೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಈ ಥರ ಯಾವುದೋ ಒಂದರಲ್ಲಿ ಇನ್ನೂ 1 ಸೀಟ್ ಹೋಗ್ಬೋದು ಅಂತ ಅಂತಿದ್ದಾರೆ. ಆಲ್ ರೈಟ್, ಅದು ಯಾವ್ಯಾವ ಸೀಟ್ ಯಾರ್ಯಾರು ತಗೋತೀರ ತಗೊಳ್ಳಿ, ನೋಡೋಣ. ಆಮೇಲೆ ನಿಮ್ಮ ಕ್ಯಾಂಡಿಡೇಟ್ಸ್ ಯಾರು ಪ್ರಕಟ ಆಗಲಿ, ಓಕೆ, ಆಮೇಲೆ ನೋಡೋಣ. ಎಸ್, ನಿನ್ನೆ ರಾತ್ರಿ ಕುಮಾರಸ್ವಾಮಿ ಅವರು ನನಗೆ ಫೋನ್ ಮಾಡಿದ್ರು. ಭೇಟಿ ಫಲಪ್ರದ ಆಗಿದೆ, ಬಹಳ ಖುಷಿಯಾಗಿದ್ದೀರಿ. JDS ಮತ್ತು ಬಿಜೆಪಿಯ ಮೈತ್ರಿ ಇಡೀ ರಾಜ್ಯದಲ್ಲಿ ಒಂದು ರೀತಿ ಪಾಸಿಟಿವ್ ಆಗಿ ಸಂಚಲನ ಮೂಡಿಸಿದೆ. ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಾವು 28ಕ್ಕೆ 28 ಸ್ಥಾನ ಗೆಲ್ಲುವಂಥದ್ದಕ್ಕೆ ನಿನ್ನೆ ಭೇಟಿನೂ ಕೂಡ ನಮಗೆ ಬಹಳ ಸ್ಫೂರ್ತಿದಾಯಕವಾಗಿದೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರೇ ಸ್ಪಷ್ಟ ಮಾಡಿದ್ದಾರೆ, ಸೀಟ್ ಬಗ್ಗೆ ನಾವೇನು ಮಾತಾಡಿಲ್ಲ ಅಂತೇಳಿ. ಮತ್ತೆ ಸೀಟ್ ಬಗ್ಗೆ ನಮ್ದೇನು ತಕರಾರಿಲ್ಲ, ಒಂದು ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಅದರಿಂದ ಗೊಂದಲ ಏನೂ ಇಲ್ಲ. ದೇವೇಗೌಡರು ಯಾವ ರೀತಿ ಟೀಕಾ ಮಾಡಿದ್ರು ಹಿಂದೆ, ಬಿಜೆಪಿ ಆದ್ರೂ ದೂರ ಹೋಗಿದ್ರು, ಜಾತಿ ಪಕ್ಷೀಯ ಕೋಮುವಾದಿ ಅಂತೇಳಿ. ಮೋದಿ ಆದ್ರೂ ದೂರ ಹೋಗಿದ್ರು. ಆಯ್ತು, ಒಂದು ಏನೋ ರಾಜಕೀಯ ವ್ಯವಸ್ಥೆಯಲ್ಲಿ ಅಲ್ಲಿ ಹೋಗಿದ್ದಾರೆ, ಒಳ್ಳೇದಾಗ್ಲಿ ಅಂತ ಹೇಳಿದ್ರು. ಶೆಟ್ಟರ್ ಅವ್ರು ಜೋಕ್ ಮಾಡಬೇಡ್ರಿ. ನೀವೇನು ಹೇಳ್ತಿದ್ರಿ ಕಾಂಗ್ರೆಸ್ ಬಗ್ಗೆ? ರಾಜಕೀಯ ನೀವೇನು ಹೇಳ್ತಿದ್ರಿ ಕಾಂಗ್ರೆಸ್ ಬಗ್ಗೆ ಸರ್? ನೀವು ಅದೇ ಮಾಡ್ತಾ ಇದ್ದಿದ್ದು. ಈಗ ರಾಜಕೀಯ ನೀವು ಮರ್ತೆ ನೀವು ಅಲ್ಲಿ ಹೋಗಿದ್ದೀರಿ, ಹಂಗೆ ಅವ್ರ ರಾಜಕೀಯ ನೀವು ಮರ್ತಾಗ ಅವ್ರು ಅಲ್ಲಿ ಹೋಗಿದ್ದಾರೆ. ಬದಲಾವಣೆ ಏನು ಭಾಳ ವ್ಯತ್ಯಾಸ ಏನಾಗ್ಬಿಟ್ಟಿದೆ ನಿಮ್ಮದು ಅವ್ರದ್ದು. ನೀವು ಜೀವನ ಪೂರ್ತಿ ಇದು ಮಾಡ್ದವ್ರಲ್ಲ. ಹೌದು, ಅವರಾದ್ರೂ ಒಂದ್ಸರಿ ಬಂದು, ಒಂದ್ಸರಿ ಹೋಗಿ, ಒಂದ್ಸರಿ ಬಂದು, ಅವಾಗ ಟಚ್ ಆ್ಯಂಡ್ ಗೋ ಮಾಡಿರೋರು. ನೀವು ಲೈಫ್ ಲಾಂಗ್ ವಿರೋಧ ಮಾಡ್ಕೊಂಡೆ. ತಂದೆ ಕಾಲದಿಂದ ಒಲಿ ನಿಮ್ದಾರು ಹೋಗ್ಬಿಡ್ಲಿ, ನಿಮ್ಮ ತಂದೆದು. ಅವೆಲ್ಲ ಹೇಳೋ ಸ್ಟೇಜಲ್ಲಿ ನೀವು ಯಾರೂ ಇಲ್ಲ. ಎಸ್, ಕಾಶ್ಮೀರದ ಪೂಂಚ್ ಜಿಲ್ಲೆಯಲ್ಲಿ ಭಯೋತ್ಪಾದಕರ ಅಟ್ಟಹಾಸಕ್ಕೆ 5 ಯೋಧರು ಹುತಾತ್ಮರಾಗಿದ್ದಾರೆ. ಇದೇ ಹೊತ್ತಿನಲ್ಲಿ ದಾಳಿ ಕುರಿತು ಮತ್ತಷ್ಟು ಮಾಹಿತಿಗಳು ಬಹಿರಂಗಗೊಂಡಿವೆ. ನಿನ್ನೆ ಮಧ್ಯಾಹ್ನ 3:45ಕ್ಕೆ ದತ್ಯಾರ್ಮೋರ್ ಬಳಿಯ ಅಪಾಯಕಾರಿ ಮೂಲೆ ತಿರುವಿನಲ್ಲಿ ಸೇನಾ ವಾಹನಗಳು ನಿಧಾನಕ್ಕೆ ಚಲಿಸುವಾಗ ಬೆಟ್ಟಗಳ ಮೇಲಿಂದ ಭಯೋತ್ಪಾದಕರು 60 ಸುತ್ತು ಗುಂಡಿನ ಸುರಿಮಳೆಗೈದಿದ್ದಾರೆ. ಸೇನಾ ಪಡೆಗಳು ತಿರುಗೇಟು ನೀಡೋದಕ್ಕೆ ಶುರು ಮಾಡಿದ ಕೂಡಲೇ ಭಯೋತ್ಪಾದಕರು ಎಸ್ಕೇಪ್ ಆಗಿದ್ದಾರೆ. ಈ ದಾಳಿ ಮುನ್ನ ಘಟನಾ ಸ್ಥಳದಲ್ಲಿ ಉಗ್ರರು ರೆಕ್ಕಿ ನಡೆಸಿದ್ರು ಎಂಬ ವಿಚಾರ ಕೂಡ ಗೊತ್ತಾಗಿದೆ. ಈ ವಿಚಾರದಲ್ಲೂ ಈಗ ರಾಜಕೀಯ ಶುರುವಾಗಿದೆ. ಕೇಂದ್ರಾಡಳಿತ ಪ್ರದೇಶದಲ್ಲಿ ಭಯೋತ್ಪಾದನೆ ಕೊನೆಗೊಂಡಿಲ್ಲ. ಕೇಂದ್ರ ಸರ್ಕಾರ ಪ್ರವಾಸೋದ್ಯಮ ವೃದ್ಧಿ ಬಗ್ಗೆ ಮಾತನಾಡುತ್ತೆ ಅಂತ ಕಾಶ್ಮೀರದ ಮಾಜಿ ಸಿಎಂ ಫಾರೂಕ್ ಅಬ್ದುಲ್ಲಾ ಟೀಕಿಸಿದ್ದಾರೆ. ಆಯ್ತಪ್ಪ, ಅವ್ನು ಯಾರೋ ಸಂಜಯ್ ರಾವತ್, ಯಾರೋ ಶಿವಸೇನೆ, ಅವ್ರು ಪಡೆಗೋರು ಇಷ್ಟ ಬಂದಂಗೆ ಏನೋ ಹೇಳ್ಕೊತಾ ಇರ್ತಾರೆ. ಅವ್ರು ಬೇಕಾದಂಗೆ. ಆಯ್ತಪ್ಪ, ಈಗ ಅಲ್ಲಿ ಟೆರರಿಸ್ಟ್ ಅಟ್ಯಾಕ್ ಆಗಿದೆಯಪ್ಪ, ಸರಿ, ಕೇಂದ್ರ ಸರ್ಕಾರ ವಿಫಲವಾಯ್ತಪ್ಪ, ಓಕೆ ಆಯ್ತಪ್ಪ. ನಾಳೆ 24ರ ಚುನಾವಣೆಯಲ್ಲಿ ಕಾಂಗ್ರೆಸ್ಸು ಅಥವಾ ನೀವು INDI ಏನೋ ಒಂದು ಇಂಡಿ ಅದು ಅಧಿಕಾರಕ್ಕೆ ಬರ್ತೀರಪ್ಪ. ಈ ಫಾರೂಕ್ ಅಬ್ದುಲ್ಲಾ ಎಂಬ ಗಿರಾಕಿ ಒಂದು ಸ್ಟ್ಯಾಂಪ್ ಪೇಪರ್ ಮೇಲೆ ಬರ್ಕೊಡಪ್ಪ, ಏನಂತ ಅದಾದ ಮೇಲೆ ಇನ್ನು ಒಂದೇ ಒಂದು ಅಟ್ಯಾಕ್ ಅಲ್ಲಿ ನಡೆಯಲ್ಲ ಅಂತ ಬರ್ಕೊಡಿ ನೋಡೋಣ. ಅದಾದ್ರೆ ನಮ್ಮ ಫೇಲ್ಯೂರ್ ಅಂತ ಬರ್ಕೊಡಿ ನೋಡೋಣ. ಯಾರು ಒಬ್ಬರು ಕಾಮನ್ ಸೆನ್ಸ್ ಬೇಕು. ಈ ಅಟ್ಯಾಕ್ಗೂ BJP ಇದ್ದಾಗ 4 ಹಿಂಗೆ ಆಗ್ಬೋದು, ಇದರಲ್ಲಿ 3 ಹಿಂಗೆ ಇರ್ಬೋದು, ಅದಲ್ಲ ಪ್ರಶ್ನೆ. ನೀವು ಬರ್ಕೊಡಿ ಯಾರೊಬ್ಬರು ನೋಡೋಣ, ಇಂಥ ಅಟ್ಯಾಕ್ಸ್ ನಡೆಯಲ್ಲ ಪಾಕಿಸ್ತಾನದ ಕಡೆಯಿಂದ ಅಂತ. ನೀವು ಅಧಿಕಾರದಲ್ಲಿದ್ದಾಗ ನಡೆಯಲಿಲ್ವಾ? ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಇದು 2 ದೇಶಗಳ ನಡುವೆ 3ನೇ ದೇಶದ ಕಿತಾಪತಿಯಲ್ಲಿ ನಡೀತಾ ಇರೋದಿದು. 2 ದೇಶಗಳ ನಡುವೆ ಇಂಡಿಯಾ ಮತ್ತು ಪಾಕಿಸ್ತಾನ, 3ನೇ ದೇಶದ ಕಿತಾಪತಿಯಲ್ಲಿ ಚೈನಾ. ನೀವು ಯಾರು ಒಬ್ಬರು ಬರ್ಕೊಡಿ ನೋಡೋಣ ನನಗೆ. ಆಲ್ ರೈಟ್, ಇಟ್ಸ್ ಎ ಅಬ್ಸಲ್ಯೂಟ್ ಫೇಲ್ಯೂರ್, ಮುಗೀತು ಕತೆ. 24ರಲ್ಲಿ ಆಮೇಲೆ ಬರಲ್ವಾ? ಪಂಜಾಬಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ನಡೆದ ಭಯೋತ್ಪಾದನೆ ಏನಂತ ಕರೆಯೋಣ, ಫೇಲ್ಯೂರ್ ಅಂತೀರಾ? ಅವತ್ತು ಅದೇ ಚಿತಾವಣೆನೇ, ಅವತ್ತು ಭಯೋತ್ಪಾದನೆ ಎತ್ಕಟ್ಟಿದ್ದು ಅದೇ ದೇಶನೇ. ಎಲ್ಲದಕ್ಕೂ ನಾವು ಹೀಗೆ ನೋಡ್ತೀವಿ. ನಾವೇನೋ ಬಂದ್ಬಿಟ್ಟಾಗೆಲ್ಲ ಸರಿ ಹೋಗ್ಬಿಟ್ಟಿದೆ ಅಥವಾ ಇದ್ದಾಗ ಇತ್ತು ಅಂತ ಯಾರು ತೋರಿಸಿದ್ರೆ ಕರೆಕ್ಟ್ ಇದೆ. ಆ ಮಾದರಿ